ಎಲ್ಲ ದೊಡ್ಡ ಮನ್ಸು ಮಾಡಿ ನನ್ನ ಮಗಳು ಕೂಟ ನನ್ನ ಹೆಂಡತಿ ಕೂಟ ನಂಗೆ ಬಾಳಕ್ಕೊಂದು ಅವಕಾಶ ಕೊಡ್ರಿ. ಏನಪ್ಪ ಇದು ಸಣ್ಣ ಹುಡ್ರಂಗ ನಾನೇನು ಅವಕಾಶ ಕೊಡೋದು ನಿನ್ನ ಹೆಂಡತಿ ನಿನ್ನ ಮಗಳು ಆಗಿದ್ದು ಆಗಿ ಹೋತ ಅದನ್ನೆಲ್ಲ ಈಗ ಮನಸ್ಸಿನ ಇಟ್ಕೊಳಕ್ ಹೋಗ್ಬೇಡ. ನನಗೆ ಅನು ಖುಷಿ ಮುಖ್ಯ. ಅನು ನಿನ್ನ ಜೊತೆಗಿದ್ರೆ ಚಲೋ ಇರ್ತಾಳ, ಖುಷಿಯಾಗಿರ್ತಾಳ ಅಂತಂದ್ರೆ ನನಗೇನೂ ಅಭ್ಯಂತರ ಇಲ್ಲ. ಆದ್ರೆ ಹೊಳ್ಳ ಬಳ್ಳ ಆಡುನ್ ಬಾ ಕೆಡ್ಸುನ್ ಬಾ ಅಂತೇಳಿ ನೀ ಹೊಳ್ಳ ಬಳ್ಳ ತಪ್ಪು ಮಾಡೋದು, ಮತ್ತು ನಾವು ಹೊಳ್ಳ ಬಳ್ಳ ನಿಂಗೆ ಜಗಳ ಮಾಡೋದು, ನನ್ನ ಮಗಳು ಇದೆಲ್ಲ ಹೆಂಗಾಗ್ಬಿಟ್ಟದೆ ಅಂದ್ರೆ ನನಗೆ ಒಂಥರ ನುಡಾಕಾಸ ಅನ್ಸ್ಬಿಟ್ಟತೆ. ಅದಕ್ಕೆ ಇನ್ಯಾವತ್ತೂ ಇದು ರಿಪೀಟ್ ಆಗಬಾರ್ದು. ನಾ ಇಷ್ಟ ಹೇಳೋದು ನಿಂಗೆ, ಇನ್ಯಾವತ್ತೂ ನೀನು ತಪ್ಪನ ಮನುಷ್ಯ ಮಾಡ್ತಾನ, ಅದು ಸಹಜ. ಆದ್ರೆ ಅದನ್ನ ತಿದ್ಕೊಂಡು ನಡೀದ ಮನುಷ್ಯತ್ವದ ಗುಣ ಏನು ಅರ್ಥ ಮಾಡ್ಕೊಪ್ಪ. ಇನ್ಯಾವತ್ತೂ ಈ ಥರ ತಪ್ಪು ಮಾಡಕ್ಕೆ ಹೋಗ್ಬೇಡ. ಇನ್ನು ಹೆಂಗಿರ್ತೀಯ ನೋಡಿ ನಿನಗೆ ಬಿಟ್ಟಿದ್ದೆ. ಇಲ್ರಿ ಮಾವರ, ಹೇಳ್ಕಿ ಮಾತು ಕೇಳಿ ತಪ್ಪು ಮಾಡಿದೆ. ಆದರೂ ನನ್ನ ಬುದ್ಧಿ ನನ್ನ ಕೈಯಾಗಿರ್ಬೇಕಿತ್ತು, ನಾನು ಅದನ್ನು ಮಾಡಲಿಲ್ಲ. ನಂಗೆ ಕ್ಷಮಿಸ್ಬಿಡ್ರಿ ಮಾವರ, ಕ್ಷಮಿಸ್ಬಿಡ್ರಿ. ದೊಡ್ಡ ತಪ್ಪು ಮಾಡಿಬಿಟ್ಟೆ. ಆದ್ರೆ ನನಗೆ ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಇರೋಕ್ಕಾಗಂಗಿಲ್ಲ ರೀ ಮಾವರ. ಅದಕ್ಕೆ ನಮ್ಮ ಅವ್ಗೆ ಹೇಳ್ಬಿಟ್ಟೇನೆ, ನಿನಗೆ ತಿಂಗಳ ಇಷ್ಟು ಪಗಾರ ಅಂತ ಬೇಕಾದ್ರೆ ಕೊಡ್ತೇನವ, ಆದ್ರೆ ನೀನು ಪಾಡಿ ನೀ ಇದ್ಬಿಡು. ಬಾಡಿಗೆ ಮನೆಗೆ ಇರ್ತೀವೋ ಏನು ಸಂಸಿಗೆ ಅಲ್ಲಿ ನಮ್ಮ ಊರಿಗೆ ಹೋಗ್ತೀವೋ ಏನ ನೋಡು, ಆದ್ರೆ ನನ್ನ ಹೆಂಡತಿ ಜೊತೆಗೆ ನಾ ಜೀವನ ಮಾಡ್ತೇನೆ ಅಂತ ಹೇಳ್ಬಿಟ್ಟೇನೆ ರೀ ಮಾವರ. ಅನುಗೂ ನಮ್ಮ ಅವ್ನ ಜೊತೆಗೆ ಇರೋಕೆ ಇಷ್ಟ ಇಲ್ಲಂತ. ಹೌದನ ನಾನು ಯಾಕ ಅಲ್ಲ ಈಗ ವಯಸ್ಸ ಜೀವ ಈಗ ಅದೇನಂತಾರಲ್ಲ, ಒಳ್ಳೆ ಕಷ್ಟ ಕಾಲದಾಗ ಗಂಡ ತೀರ್ಕೊಂಡ್ಮೇಲೆ ಮಗನ್ನ ಸಾಕಿ ಬೆಳೆಸಿ ಓದಿಸಿ ದೊಡ್ಡವನಾಗಿ ಮಾಡ್ಯಾರ. ಮುಪ್ಪಿನ ಕಾಲಕ್ಕೆ ಮಗನ ಜೊತೆಗೆ ಇರಂಗಿಲ್ಲ ಅಂದ್ರೆ ಹೆಂಗವ ಇದು? ಅಲ್ಲಪ್ಪ, ಮುಪ್ಪಿನ ಕಾಲಕ್ಕೆ ಮಗನ್ ಕೊಟ್ಟಿರ್ಬೇಕಂತಂದ್ರೆ ನೆಟ್ಟಿಗಿರ್ಬೇಕಿಲ್ಲಪ್ಪ. ನೀ ಇನ್ನೊಂದು ವಿಚಾರ ನಿಮಗೆ ಹೇಳಿಲ್ಲ ಬಾ, ಹೇಳಿದ್ರೆ ನೀವು ಏನಂತೀರೇ ಏನ. ನಾ ಬದುಕಿರತ್ಲೆ ಮನ್ ಒಂಚೂರು ಜಗಳ ಆಗೈತಿಲ್ಲ, ನಾ ಬದುಕೇನಿಲ್ಲ, ಮನ್ ಒಂದು ಮೊಮ್ಮಗಳು ಹುಟ್ಟೈತಿಲ್ಲ, ಇನ್ನೂ ಹಂಗ ಇದ್ದಕ್ಕಿರಲ್ಲ ಏನಲ್ಲ, ಕೂಸ್ ಐತಿ. ಅದ್ರದ್ದು ಯೋಚನೆ ಇಲ್ದಂಗ ಮಗ್ ಇನ್ನೊಂದು ಲಗ್ನ ಮಾಡಾಕ ತಯಾರಾಗ್ಯಾರ ಇವ್ರು ಏನು ನೋಡಿದ್ರಲ್ಲ ಹುಡುಗಿ, ಅಂದ್ರೆ ಇವ್ರು ಒಪ್ಕೊಂಡಿಲ್ಲ, ಇವ್ರ ಅವ್ವ ಆ ಹುಡುಗಿ ನನ್ಗೆ ಹೇಳ್ತೀನಿ, ಆಕಿ ಲಗ್ನದಾಗ ಇವ್ರನ್ನ ನೋಡ್ಯಾಳ. ಆಕಿ ಅನು ಹಿಂಗೆ ನಿಮ್ಮ ಮನೆಯವರು ನಮ್ಮ ಮನ್ಯಾಗ ಬಾಡಿಗೆ ಅದಾರ, ಆದ್ರೆ ಅವ್ರ ಅವ್ವಾರು ಹಿಂಗೆ ಕೇಳಿದ್ರ ಅಂದ್ಲಕ್ಕಿ. ಎಂತ ನನ್ನ ಮನ್ಸಿಗೆ ನೋವು ಆಗಕ್ಕಿಲ್ಲ, ವಿಚಾರ ಮಾಡಪ್ಪ ನೀನ. ಅಲ್ಲ ಸೊಸಿ ಕುಟಿ ಏನೋ ಮಗನ ಜಗಳ ಆಗೈತಿ, ಹೆಂಗಾರ ಮಾಡಿ ಕೂಡ್ಸುನು, ಎರಡು ಚಂದ ಇರ್ವಲ್ವಕ್ಕ, ಏನೋ ಒಂದು ಆಗೈತೆ ತಪ್ಪು, ಒಂದು 4 ದಿನ ಬಿಟ್ಟು ಎಲ್ಲ ಸರಿ ಹೋಗ್ಕತಿ ನೋಡುನು ಕಾದ ಅನ್ನೋದಿಲ್ಲ. ಆಗ್ಲಿ ಮಗ್ ಇನ್ನೊಂದು ಲಗ್ನ ಮಾಡಕ್ ತಯಾರಾಗ್ಯಾರ. ಇಂಥವ್ರನ್ನ ಹೆಂಗೆಪ್ಪ ಅಪ್ಪ ಅತ್ತೆ ಅಂತೇಳಿ ಮನೆಗೆ ಇಟ್ಕೊಳ್ಳೋದು? ಯಪ್ಪ ಇವ್ರನ್ನೆಲ್ಲ ನೋಡೋಷ್ಟು ನೋಡಾಗೈತಿ, ತಡ್ಕೊಳ್ಳೋಷ್ಟು ತಡ್ಕೊಂಡಾಗೈತಿ. ಏನು ಇವ್ರ ಸಲುವಾಗಿ ಸಹಿಸ್ಕೊಂಡು ನನಗಂತರೂ ಬೇಸರ ಬಂದು ಹೋಗೈತೆಪ್ಪ. ಯಾವಾಗಲೂ ಚುಚ್ಚು ಮಾತಾಡೋದು, ಏನಾರ ಒಂದು ಅನ್ನೋದು, ಮನ್ಸಿಗೆ ಸಮಾಧಾನ ಇಲ್ದಂಗೆ. ಇವ್ರೇನು ಲಗ್ನ ಆದಾಗಿಂದ ಈ ಹೊತ್ತಿನ ಮಟನ ಏನು ಚಂದಾಗಿ ಇದ್ದಿದ್ದು ಅಷ್ಟ್ರಾಗ ಐತಿ? ಬೇಡ, ಇಂಥವ್ರ ಮನಸ್ಥಿತಿ ಇರೋರ ಜೊತೆಗೆ ನಂಗೆ ಇರಕ್ಕೆ ಆಗೋದಿಲ್ಲಪ್ಪ. ನಾವಲ್ಲಿ ಅವ್ರ ಜೊತೆಗೆ ಇರಾಕ ನನ್ನ ಗಂಡ ನಾನು ನನ್ನ ಮಗಳು ಅಷ್ಟೇ ಇರ್ತೇವೆ. ಅದಕ್ಕೆ ನಮ್ಗೆ ಇಷ್ಟ ಇಲ್ಲಪ್ಪ. ಓ ಹೌದನವಾ, ಏನು ಮಾಡೋಕ್ಕಾಗಲ್ವಾ. ಹಳೆ ಮಂದಿ ಅವರು ಯಾಕೆ ಹಿಂಗೆ ಮಾಡ್ತಾರೋ ಏನೋ ವಿಚಾರ ದೇವ್ರಿಗೆ ಗೊತ್ತು. ಈಗ ಹಂಗಂತೇಳಿ ಏನವ ನನಗಂತೂ ಇದಕ್ಕೆ ಯಾಕೆ ಒಪ್ಪಿಗೆ ಇಲ್ಲ. ತಾಯಿ ಮಗ ದೂರ ಇರೋದು ಅಂದರೆ ನೀವು ಸುಮ್ಮನಿರಿ, ಬರೀ ನೀವು ಇನ್ನೊಬ್ರದ ನೋಡ್ಬೇಡ್ರಿ. ನನ್ನ ಮಗಳು ಸುಖವಾಗಿರೋದು ನಾನು ನೋಡ್ಬೇಕಾಕತಿ. ಏನ ನನ್ನ ಮಗಳು ಯಾರು ಕೊಟ್ಟಿದ್ರು ಚಲೋ ಇರ್ತಾಳ, ಎಲ್ಲಿದ್ರು ಚಲೋ ಇರ್ತಾಳ ನಂಗೆ ಗೊತ್ತೈತಿ. ಹಳೆ ಮಗಳು ಮೊಮ್ಮಗಳು ಚಂದ ಇರವಲ್ವಾಗ ಜೀವನದಾಗ ಪಾಪ. ಏನು ಆ ಹೆಣ್ಮಗಳಿಂದ ಏನು ಒಂದೆರಡು ಬಂದೈತನ ಕಂಟಕ? ಏಪ್ಪ ಸುಮ್ಮನಿರು ಆದಿತ್ಯ, ನೀ ಅಂದಿದ್ದು ಒಳ್ಳೇದೈತಪ್ಪ, ನೀ ತೊಗೊಂಡು ನಿರ್ಧಾರ ಕರೆಕ್ಟ್ ಐತಿ. ನಾ ಹೇಳೋದಾದ್ರೆ ನೀ ನಿಮ್ಮ ತಿಂಗಳ ಇಷ್ಟು ಕೊಡ್ತೇನೆ ಅಂತ ಹೇಳಿ ಬಂದ್ಬಿಡಪ್ಪ, ಬಂದ್ಬಿಡ ನನ್ನ ಮಗಳ ಕೂಟ ಆರಾಮಿರಪ್ಪ ನೀನು. ಹ್ಞೂ ಅಪ್ಪ, ನಾನು ಅದನ್ನೇ ಹೇಳೇನಿ, ನನ್ನಿಂದನೂ ತಪ್ಪಾಗೈತಪ್ಪ, ನಾನು ಇವ್ರಿಗೆ ಅವಮಾನ ಮಾಡೇನಿ, ನಂದು ತಪ್ಪಾಗೈತೆ ಅಂತ ಕೇಳ್ಕೊಂಡೇನಿ. ನಾನೇನು ಸಾಚ ಅಲ್ಲ, ಆದ್ರೆ ನನಗೆ ಅವ್ರ ಜೊತೆಗೆ ಇರೋಕೆ ಇಷ್ಟ ಇಲ್ಲಪ್ಪ, ನಂಗೆ ಇಷ್ಟ ಇಲ್ಲ. ಅಲ್ವಾ ಮೊಮ್ಮಗಳು ಕೂಟಿರ್ಬೇಕಂತ ನಮ್ಗೆ ಆಸೆ ಇರಂಗಿಲ್ಲ. ಸುಮ್ನಿರಪ್ಪ, ಎಂತ ಆಸೆ ಅಲ್ಲಪ್ಪ, ಹಂಗ ಆಸೆ ಇರಕ್ಕೆ ಇನ್ನೊಂದು ಸೊಸಿ ತರಕ್ ತಯಾರಾಕಿದ್ಲನ? ಯಪ್ಪ ನೀ ಸುಮ್ಮನಿದ್ ಬಿಡಪ್ಪ, ನೀನು ಸುಮ್ಮನಿದ್ ಬಿಡ. ಅವ್ರ ಪ್ರೀತಿ ಏನಿದ್ರು ನೀ ಕಟ್ಟಿಸ್ಕೊಟ್ಟಿಯಲ್ಲಪ್ಪ, ಮನಿ ಆಸ್ತಿ ಹಣ ಬಂಗಾರ ಇದ್ರ ಮ್ಯಾಗ ಅಷ್ಟೇ. ಅಪ್ಪ ನೀ ಏನು ಹೇಳಿದ್ರು ನಂಗಂತರೂ ನಮ್ಮ ಅತ್ತಿ ಕೂಡ ಬಾಳೆ ಮಾಡಕ್ಕೆ ಇಷ್ಟ ಇಲ್ಲಪ್ಪ, ನಾವು ಅಲ್ಲೇ ಅಂದ್ರೆ ಅಲ್ಲೇ. ಮಾವರ ಆಕೆಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ರಿ, ಹೋಗ್ಲಿ. ನಾ ಇರ್ತೇನೆ ನನ್ನ ಹೆಂಡತಿ ಜೊತೆಗೆ. ನಾನು ನಮ್ಮ ಅವ್ನು ದೂರ ಇರ್ಬೇಕಂತ ತೀರ್ಮಾನ ಮಾಡ್ಕೊಂಡೀನಿ. ಒಂದು ಮನೆ ಅಂತ ಐತಿ, ಈಗ ಅದ ಮನೆ ಒಳಗೆ ಇರ್ಬೇಳಕ್ಕ. ನಾ ತಿಂಗಳ ಇಷ್ಟು ಪಗಾರ ಅಂತ ಕೊಡ್ತೀನಿ, ಮನೆ ಬಾಡಿಗೆ ಕಟ್ತೀನಿ, ಸಂತಿ ಹಾಕಿಸ್ತೀನಿ, ಖರ್ಚಿಗೋಸ್ ರೊಕ್ಕ ಕೊಡ್ತೀನಿ. ದವಾಖಾನಿ ಅಂತಂದ್ರೆ ನಾನು ಅಡ್ಡಾಡಿ ತೋರಿಸ್ತೀನಿ. ಬೇಕಾದ್ರೆ ದಿನ ಕೆಲಸದಿಂದ ಬರೋ ಹೊತ್ತಿನಾಗ ಒಂಚೂರು ಹೋಗಿ ನೋಡ್ಕೊಂಡು ಮಕ್ಕ ಬರ್ತೀನಿ ಅಷ್ಟೇ. ನಾ ಏನು ದೂರ ಮಾಡೋದಿಲ್ಲ, ಆದ್ರೆ ಒಂದ ಮನೆಗೆ ಇರೋದು ಬೇಡ ಅಂತ ನನಗೂ ಅನ್ಸೈತಿ. ಆಯ್ತಪ್ಪ, ನೀ ಹಂಗಂತೀವ ಹಂಗೆ ನೋಡ್ರಿ. ಈ ವಿಚಾರದಾಗ ಇನ್ನು ಭಾಳ ಮಾತಾಡಕ್ಕೆ ಹೋಗೋದಿಲ್ಲ. ಆಯ್ತಪ್ಪ ಪಾರ್ವತಿ, ನೀನು ನನ್ನ ಸ್ವಂತ ತಂಗಿದ್ದಂಗವ. ಮನ್ಯಾಗ ಎಲ್ಲರೂ ನನ್ನ ಕೂಡ ಜಗಳ ಮಾಡಿದ್ರು, ನೀ ನನ್ನ ಜೊತೆ ಫೋನ್ನೇ ಮಾತಾಡಿ. ನಾ ಫೋನ್ ಹಚ್ಚತ್ಲೆ ಹಿಂಗೆ ಅಂತ ಹೇಳ್ತಿದ್ದೆ. ಈಗ ನೀ ಫೋನ್ ಹಚ್ಚಿ ಅನೂನ್ ಮನಸ್ನಾಗ ಹಿಂಗೆ ಐತಿ ಅಂತ ಹೇಳಲಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ನನಗೆ ಆಕಿ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಾಳ, ಆಕಿ ನನ್ನ ಮ್ಯಾಗ ಶಿಫ್ಟ್ ಅದಾಳ, ಆಕಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ರೊಕ್ಕದ ಸೊಕ್ಕಕ್ಕಿಗೆ ಅಂತೇಳಿ ತಪ್ಪ ತಿಳ್ಕೊಂಡು ಆಕಿ ಮೇಲೆ ಹಾರಾಡಕತ್ತಿದ್ದೆ. ಆಮೇಲೆ ನಮ್ಮ ತಂಗಿ ಆಕಿ ಗಂಡ ಅವ್ರ ಅತ್ತಿ ಭಾರಿ ಬುದ್ಧಿವಾದ ಹೇಳಿದ್ರು. ಅದಾದಮೇಲೆ ನಂಗೆ ಗೊತ್ತಾಗಿದ್ದು ನಾ ಮಾಡಕತ್ತಿರೋ ತಪ್ಪು ಏನಂತೇಳಿ. ಅದಕ್ಕೆ ಒಳ್ಳೇದಾತವ ಇವ. ಒಟ್ಟು ನನಗೆ ನನ್ನ ಮಗಳು ಬಿಟ್ಟು ಇರೋಕ್ಕಾಗಂಗಿಲ್ಲ ಬಿಡು. ನೋಡು, ಈಗ ನಿನಗೆ ನಿನ್ನ ಮಗಳು ಬಿಟ್ಟಿರೋಕ್ಕಾಗಲ್ಲ ಅಂತೀಪ. ನಿಮ್ಮವ್ವ ಈಗ ವಯಸ್ಸಕ್ಕೆ ಬಂದು ಮಗನ ಹೆಂಗೆ ಬಿಟ್ಟಿರ್ತಾಳೆ? ನನಗಂತರೂ ಇದು ಏನು ಹೇಳ್ಬೇಕು ಅಂತ ನಂಗೆ ಗೊತ್ತಾಗೋಲ್ತಪ್ಪ.
ಈಕಿ ನೋಡಿದ್ರೆ ನಾ ಇರೋದೇ ಇಲ್ಲ ಜೊತೆಗೆ ಅಂತಾಳ. ನೋಡ್ರಿ ಹೆಂಗ್ ಮಾಡ್ತೀರಿ. ಇನ್ನೊಂದು ಗಣಮಾಗಿದ್ದಿದ್ರ ಇಲ್ಲಿ ಬೇಡ ಅಲ್ಲಿ ಇರು ಅಂತ ಹೇಳ್ಬೋದಿತ್ತು. ಇನ್ನೊಂದು ಗಣಮಗ ಇಲ್ಲ ನಿಮ್ಮ ಅವ್ಗ. ಏನ್ಪ ನೀ ಇರೋದು ಒಬ್ಬ ಮಗ ಅದಿ, ನಿಮ್ಮ ಅವ್ವಾರ ಬುದ್ಧಿ ಸರಿ ಇಲ್ಲ ನಂಗೆ ಗೊತ್ತೈತಿ. ಅವ್ರ ಕಡೆ ಒಂದ್ಸಲ ಮಾತಾಡು. ಆಮೇಲೆ ಅದೇ ಕೊರಗ ಹಚ್ಕೊಂಡು ಅದೇನಂತಾರ ತಾಯಿ ಕೊರಗ ಐತಲ್ಲಪ್ಪ, ಬಾರಿ ಕೆಟ್ಟದ. ಏನ ತಾಯಿ ಮನ್ಸಿಗೆ ನೋವು ಮಾಡಕ್ ಹೋಗ್ಬೇಡ. ಅದಕ್ಕೆ ನಾ ಹೇಳುದ, ಯವ್ವ ಇನ್ ಕಿಡ್ಡಿ ಏನೂ ಮಾಡಂಗಿಲ್ಲ ನೆಟ್ಟಗಿರ್ತಿ ಅನ್ನೋ ಕೇಳು. ಆದ್ರ ಮನ್ಸು ಆಮೇಲೆ ನೋಡು ಅದೇನೋ ಅಂತಾರಲ್ಲ, ಮನ್ಯಾಗಿರೋ ತಾಯಿ ಮನ್ಸಿಗೆ ನೋವು ಮಾಡಿ 108 ಗುಡಿ ಸುತ್ತಿದ್ರು ಉಪಯೋಗ ಇಲ್ಲ ಅಂತೆ. ಅದಕ್ಕೆ ಅದನ್ನ ಅರ್ಥ ಮಾಡ್ಕೊ. ಒಂದ್ಸಲ ನೀ ನಿಮ್ಮ ತಾಯಿ ಕೂಟ್ ಮಾತಾಡು. ಅಕಸ್ಮಾತ್ ಆಕಿ ನಾ ಏನು ಇನ್ ಯಾವತ್ತು ಕಿಡಿ ಮಾಡಂಗಲ್ಲ, ಚಂದಾಗಿ ಮೊಮ್ಮಗಳು ನೋಡ್ಕೊಂಡಿರ್ತೀನಿ ಅಂತಂದ್ರೆ ಅನುಗ್ ಒಪ್ಪಿಗೆ ಐತಿ? ನೀವ ಕೇಳ್ರಿ ಮಾವರ. ಇಲ್ಲ, ನನಗೆ ಒಪ್ಪಿಗೆ ಇಲ್ಲ. ಅವ್ರು ನನ್ನ ಜೊತೆಗೆ ಇರೋದು ನಂಗೆ ಇಷ್ಟ ಇಲ್ಲ. ನೋಡ್ರಿ ಮಾವರ ಹಿಂಗೆ ಅಂತಾಳ. ಈಗ ಆಕೆ ಹಂಗೆ ಅನ್ನೋ ಹೊತ್ನ್ಯಾಗ ನಾನು ಜುಲುಮಿಲೆ ನಮ್ಮ ಅವ್ನ ಕರ್ಕೊಂಬರಕ್ಕೆ ಆಗಂಗಿಲ್ಲ ಏನ್ರಿ? ನನಗೆ ನನ್ನ ಹೆಂಡತಿ ನನ್ನ ಮಗಳು ಬೇಕಾಗ್ಯಾಳ ಈಗ. ಹಂಗನ್ಬೇಡವಾನು ಅನು. ನಿನ್ ಗಂಡನ ಹೋಗಿ ಮಾತಾಡ್ತಾನ, ಹೇಳ್ದಂಗೆ ಕೇಳ್ಕೊಂಡು ಚಂದಾಗಿ ಮಾಡಿದ್ದನ್ನು ತಿಂದು ಮೊಮ್ಮಗಳು ನೋಡ್ಕೊಂತ ನೆಟ್ಟಗ ಮನ್ಯಾಗ ಇರ್ತಾಳ ನಿಮ್ಮ ಇರ್ತೀರ ಅಂತ ಕೇಳು. ಏನ ಕೇಳು. ಹ್ಞೂ ಅಂದ್ರೆ ಯಾಕೆ ಆಗ್ಬಾರ್ದು? ಇರುವಲ್ರ ಬಿಡು ಹೋಗ್ಲಿ. ಏನ್ ಈ ವಯಸ್ಸಿನಾಗ ಅವ್ರನ್ನ ದೂರದ ಹಿಂದೆ ಬಾಳದಷ್ಟು ಮುಂದೆ ಬಾಳ್ಬೇಕಾಗೈತಿ. ಹೋಗ್ಲಿ ಇಟ್ಕೊಳ್ಳಿ ಹೋಗ್ಲತ್ತಾಗ. ಎಷ್ಟಂತೇಳಿ ನಾನು ಎಲ್ಲದಕ್ಕೂ ಸೋಲುದಪ್ಪ. ಎಷ್ಟಂತೇಳಿ ನಾನು ಅವ್ರು ಮಾಡಿದ್ದು ಎಲ್ಲದನ್ನು ಇದು ಮಾಡ್ಕೊಂಡು ನಾನು ಒಳ್ಳ ಅವ್ರನ್ನ ಅದೇನ ಅಂತಾರಲ್ಲ, ನೀವು ಬ್ಯಾಡ ಅನ್ನೋದು ಕರ್ಕೊಳ್ಳೋದು ಮಾಡ್ಲೇನ? ಹೌದ್ರಿ, ಒಳ್ಳೆ ಅಂತ ಬಿಡ್ರಿ ಈಕಿ. ಆಯ್ತು, ನಿಮ್ ಇಷ್ಟ, ನಿಮ್ಗೆ ಹೆಂಗ್ ತಿಂತ ಹಂಗೆ ಮಾಡ್ರಿ. ಅಂದಂಗೆ ಮಾವರ ನಿಮ್ಗೇನು ಬೇಜಾರಿಲ್ಲಲ್ಲ ನನ್ನ ಮೇಲೆ? ಕ್ಷಮಿಸ್ಬಿಡ್ರಿ. ಇಲ್ಲಪ್ಪ, ಆಗಿದ್ದಾಗಿ ಗೊತ್ತಿನ ಅದನ್ನ ಚಿಂತೆ ಮಾಡ್ಬೇಡ. ಆರಾಮ ಮನೆಗೆ ಹೋಗಿ ಶಿಫ್ಟ್ ಆಗ್ರಿ. ಶಿಫ್ಟ್ ಆಗಿ ಚಂದ ಜೀವನ ಮಾಡ್ಕೊಂಡು ಹೋಗ್ರಿ. ನನಗೆ ನನ್ನ ಮಗಳು ಖುಷಿ ಮುಖ್ಯ ಅಷ್ಟೇ. ಅದು ಖುಷಿ ಮುಖ್ಯ ಅಂತೀರಿ, ಅವಳ ಅವ್ರವ್ನ ಕರ್ಕೊ ಅಂತ ಹೇಳ್ತೀರಿ. ಪಾರ್ವತಿ, ನಿನಗದ ಅರ್ಥ ಆಗೋದಿಲ್ಲ. ಏನ ನಮ್ಮ ಅವ್ವನ ನಾ ಚಂದಾಗಿ ನೋಡ್ಕೋಬೇಕಂತ ಭಾಳ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಅವಾಗ ನನ್ನ ಅಂತಿಲ್ ಏನು ದುಡ್ಡು ಆಸ್ತಿ ಹಣ ಏನೂ ಇರಲಿಲ್ಲ. ಆದ್ರೆ ಎಲ್ಲ ಬಂದ ಮೇಲೆ ನಮ್ಮ ಅವ್ವನ ನೋಡ್ಕೋಬೇಕಂದ್ರೆ ನಮ್ಮ ಅವ್ವನ ಇರಲಿಲ್ಲ. ಅದಕ್ಕೆ ಅರ್ಥ ಮಾಡ್ಕೊ. ಏನ್ ಬೇಕಾದ್ರೂ ಜಗತ್ನೇ ಸಿಗ್ತೈತಿ, ತಾಯಿ ಸಿಗುದಿಲ್ಲ. ಆತವ್ರು ಸರಿ ಇಲ್ಲ, ಅವ್ರ ಕೆಟ್ಟ ಗುಣನೇ ಐತಿ ಅಂತೇಳಿ ಇಟ್ಕೋ. ಅದು ಏನ್ ಮಾಡಕತ್ತಿ ಹೇಳಿ? ಹಂಗಂತೇಳಿ ಹೊರಗೆ ದುಡಕತ್ತೇನ? ತಾಯಿ ಅಲ್ಲನ? ಸುಮ್ಮನೆ ಇರ್, ನಿಂಗೆ ಅದೆಲ್ಲ ಅರ್ಥ ಆಗಲ್ಲ. ಆದಿತ್ಯ, ನೀ ತಲೆ ಕೆಡಿಸ್ಕೊಬೇಡಪ್ಪ. ಹಂಗ ನನ್ನ ಗಂಡ ಅವರು ಏನಾರು ಒಂದು ಹೇಳ್ತಾರ, ಆದ್ರೆ ಇಲ್ಲಿ ಏನಾಕಿರ್ತೈತಿ ನನಗೆ ಗೊತ್ತದ. ನನ್ನ ಮಗಳು ಎಲ್ಲಡಿಲ್ಲ ನಿಮ್ಮ ಅವ್ನ ಕೈಯಾಗ ತುಸ ಉರ್ದಿಲ್ಲಪ್ಪ. ಆಕೆ ಆರಾಮ್ ಇರ್ಬೇಕಂತಂದ್ರೆ ನಿಮ್ಮ ಅವ್ನ ಏನ್ ಬಿಟ್ಟು ಬರ್ತೇನೆ ಅನ್ನತ್ತಿಲ್ಲ, ಇದೇ ಚಲೋ. ಆದಿತ್ಯ ಮಾವ, ಈಗ ಅದು ಹೋಗ್ಲಿ ಬಿಡ್ರಿ. ಅದು ಇರೋದು ಬಿಡೋದು ಆಮೇಲೆ. ಈಗ ಒಟ್ಟು ನೀವು ನಮ್ಮ ಅಕ್ಕ ಒಂದಾದ್ರಲ್ಲ ಅಷ್ಟೇ ಸಾಕು. ಭಾಳ ಖುಷಿ ಆತ್ರಿ. ನಮ್ಮ ಅಕ್ಕನ ನನಗೆ ಬೇಜಾರ್ನಾಗ ನೋಡೋಕ್ಕಾಗತ್ತಿದ್ದಿಲ್ಲ. ಓ, ಇಲ್ಲೇ ಕುಂತೀಯನ? ಮನೆ ಕಡೆ ಹೋದೆ, ಚಾವಿ ಹಾಕಿತ್ತು. ಮತ್ತೆ ನಡ್ದತ್ತೆ ಕೆಲಸ? ಬಂದ್ರೆ ಚಲೋ ಆತಂಗ. ನಮ್ಮ ಮನೆ ಕಡೆ ಹೊಲ ಕೆಲಸ ಅದಾವ. ಅದಕ್ಕೆ ನಿಂಗೆ ತ್ರಾಸಕತ್ತೆ ಅಂತೇಳಿ ಇಂಜಿನಿಯರಿಂಗ್ ಕೊಟ್ಬಿಡೋಣ ಅಂದೆ. ನೀನ ಬೇಡ ಅಂದಿ. ಇಂಜಿನಿಯರಿಂಗ್ ಕೊಟ್ರೆ ಏನ ಅವ್ರದ್ದು ಒಂದು 5 ಲಕ್ಷ 6 ಲಕ್ಷ ಕಮಿಷನ್ ಇರ್ತೈತಿ. ಅವೆಲ್ಲ ನಿಂತು ಕಟ್ಸೋಷ್ಟೊತ್ತಿಗೆ ಇಷ್ಟು ರೊಕ್ಕ ತಗೋತಾರ ಅವ್ರು. ಅದೇ ರೊಕ್ಕಿದ್ರೆ ನಮ್ಗೆ ಎದಕ್ಕೆ ರಾಕತ್ತೆ? ನಾವ ನಿಂತು ಕಟ್ಸಿದ್ರೆ ರೊಕ್ಕ ಉಳಿತೈತ್ರಿ. ಸುಮ್ಮನೆ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಪ್ಲಾನ್ ಹಾಕಿಸ್ಕೊಂಬಂದೈತೆ, ಮುಗಿತಪ್ಪ ಅಷ್ಟೇ. ಒಂದು ಈ ಪ್ಲಾನ್ ಹಾಕಕ್ಕೆ ಎಷ್ಟು ಒಂದು 3,000 ತೊಗೊಂಡ್ರನಲ್ಲ? ಹ್ಞೂ ಮರೆ, ಅದಿಟ್ಟು ಗೆರಿ ಪರಿ ಹೇಳೋದೆಲ್ಲ ಇದು ಮಾಡಿ ಕೊಡಾಕ. ಅದೆಷ್ಟು ಕಷ್ಟ ಇರ್ತೈತಿ ನಿಮ್ಗೇನು ಗೊತ್ತ? ಅದ್ರಂಗೆ ಕಲ್ತಿರ್ತಾರೆ ಅವರು. ಅದ್ರ ತಕ್ಕ 3,000 ರೂಪಾಯಿಗೆ ನೀವು ಅಂದ್ರೆ ಮತ್ತೆ 8 ವರ್ಷ ಮಣ್ಣು ಹೊತ್ತಿರ್ತಾರೆ. ಮತ್ತು ಅವ್ರಿಗೆ 1 ರೂಪಾಯಿ ಲಾಭ ಬೇಡನ? ಅದು ಬಿಡು ಹೋಗ್ಲಿ. ರೀ, ಈಗ ನೀವು ಹಂಗಾರೆ ನಿಂದ್ರಿ, ನಮ್ಮ ಮನೆ ಕಡೆ ಹೋಗಿ ಬರ್ತೇನೆ. ಅಲ್ಲಲ್ಲೇ ನಾನು ಈ ಕೆಲಸ ಮಾಡಿ ಬಂದು ನಿಲ್ಬೇಕು, ನೀನು ಮನೇನ ಕೆಲಸ ಬಿಟ್ಟು ನಿಂದಿರ್ಬೇಕು. ಅದಕ್ಕೆ ನಿಮ್ಮ ಅಪ್ಪಗೆ ನಿಮ್ಮ ಅವ್ಗೆ ಯಾಕೆ ಒಂದು ಫೋನ್ ಹಚ್ಚಿ ಬಾ ಅಂತ ಕರಿಬಾರ್ದು? ನನ್ನ ತಲೆಗೇನೆ ಎಡೆ ಬಂತು. ಹಳ್ಯಾನ ಮನೆ ಆಗಾಕತ್ತೈತಿ, ಹಳ್ಯಾಂದು ಅನ್ನೋದಿತ್ತಪ್ಪ ಅಂದ್ರೆ ಬರ್ತಾನೆ ನಿಮ್ಮಪ್ಪ, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಕರೀಲೇ ಇಲ್ಲ ನಾ ಬರ್ತಿದ್ದೆ ಅಂತ ನಾಳೆ ಒಂದು ಮಾತು ಬರಬಾರ್ದು ನೋಡು. ಅದಕ್ಕೆ ಒಂಚೂರು ಬಂದ್ರಂದ್ರೆ ಒಟ್ಟು ಸಹಾಯ ಆಕ್ಕತಿ. ಹಂಗಂತೀರಿ? ಅಲ್ಲ, ಮನೆ ಕಟ್ಟಾಕ ಒಂಚೂರು ನಿಂದ್ರಾಕ್ ಬಾ ಅಂತಂದ್ರೆ ಏನು ತಿಳ್ಕೊಂತಾನೆ ನಮ್ಮಪ್ಪ? ಮನೆ ಕಟ್ಟಾಕ ನಿಲ್ಲಾಕ ಬಾ ಅನ್ಬೇಡ. ಏನ ಮನೆ ಕಟ್ಟಾತೀವಿ ಬರ್ರಿಪ್ಪ, ಬರ್ರಿವ್ವ, ಬಂದು ನೋಡ್ಕೊಂಡು ಹೋಗ್ರಿ ಅನ್ನ. ಯಾರಿಗೆ ಗೊತ್ತು ನಾವ ಕರೀಲಿ ಅಂತ ಕಾಯಿಗೆ ಯಾಕತ್ತಾರ ಏನೋ ಯಾರಿಗೆ ಗೊತ್ತು? ಹೌದಿಲ್ಲ? ಎಷ್ಟಾದ್ರೂ ಒಬ್ಬಕ್ಕೆ ಮಗಳು ಪ್ರೀತಿ ಇದ್ದೇ ಇರ್ತೈತಿ. ಅಷ್ಟುರಾಗಿ ಹೆಂಗೆ ಬೇಡ ಅಂತಾರ? ಒಂದು ಮಾತು ಕರಿ ನೋಡೋಣ. ನಿಮ್ಮ ಬಾಯಿಗೆ ಒಂದಂಗೆ ಮಾತಾಡೋಣ, ಬರ್ತಾಳ ಇಲ್ಲ ಗೊತ್ತಿಲ್ಲ. ಒಂದು ಮಾತು ಕರಿ, ಯಾಕೆ ಬಂದ್ರು ಬರಬಾರ್ದು? ಹೌದಿಲ್ಲ? ಮನೆ ಕಟ್ಟಾಕತ್ತೀವಪ್ಪ, ಬಂದು ನೋಡ್ಕೊಂಡು ಹೋಗ ಅನ್ನ. ಇಲ್ಲಿ ಬಂದಾಗ ಮಾತಾಡೋದು ಗೊತ್ತೈತೆ ನನಗೆ ಏನು ಮಾತಾಡ್ಬೇಕಂತೇಳಿ. ಆಮೇಲೆ ನಿಮ್ಮ ಅಪ್ಪನ ನೋಡ್ಕೊಳಕ್ಕೆ ಇಲ್ಲೇ ಉಳ್ಕೋತೀನಿ ಅಂತ ನೋಡ್ಬೇಕಾರ. ಹಂಗಂತೀರ? ಒಟ್ಟೆ ನಮ್ಮ ಅಪ್ಪನ ನೀ ಮನೆಗೆ ಒಂದು ವಾಚ್ಮ್ಯಾನ್ ಮಾಡ್ಬೇಕನ್ನಕತ್ತೀರ ನೀವು? ನಾನೆಲ್ಲ ಹಂಗಂದೆ ಸುಳೆ ಮಗ್ಗ? ಹಂಗಂದಿಲ್ಲ ತಗೋ ರೀ. ನಮ್ಮ ಅಪ್ಪಗೆ ಹಂಗೆಲ್ಲ ಬೈಬೇಡ್ರಿ ನೀವು. ಚಂದ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಆತಾತು ಮಾವಾರಿಗೆ ನಾ ಹಂಗನ್ಲಿಲ್ಲ ತಗೋ, ಬೇರೆ ಮಾತಂದಿದ್ದೆ. ಹೋಲ್ಬಿಡು ಬಾ. ಶಾಂತಕ್ಕರಿಗೆ ಅದು ಹೇಳಿ ಬಂದೆ ನೋಡಿ, ಮನೆ ಕಡೆ ಬರ್ಕೊಂಡು ತೊಗೊಂತೀರ್ರಿ ಅಂತೇಳಿ ಅಕ್ಕಗೆ ಬರ್ತೇನೆ ಅಂದಾಳ ಸಂಜೆ ಮುಂದೆ. ಹೌದಾ? ಆಯ್ತು ರೀ. ಹಂಗೆ ಆ ಕಿರಾಣಿ ಅಂಗಡಿಯಾಗ ಸಾಮಾನು ಅದಾವಲ್ಲ, ಇನ್ನು ಯಾವ ಸುಳೆ ಮಗನೂ ತಗೋವಲ್ಲ ಅದನ್ನ ಬಾಡಿಗೆ. ಏನು ಮಾಡ್ಬೇಕು? ಹಂಗೈತಿ, ಒಟ್ಟು ಬಂದು ಒಯ್ಯಿ ಅಂತ ಹೇಳು. ಏನು? ಆಯ್ತು, ನಮಗೂ ಬೇಕಲ್ಲ ರೀ. ಈಗ ಮತ್ತೆ ಮನೆ ಕಟ್ಟೋರಿಗೆ, ಆಳು ಮಕ್ಳಿಗೆ ಎಲ್ಲರಿಗೆ ಅವ್ರಿಗೆಲ್ಲ ನಾಷ್ಟಕ್ಕದು ಮಾಡ್ಬೇಕು. ಆಮೇಲೆ ಸ್ಲ್ಯಾಪ್ ಹಾಕ್ತಿರ್ತಾರೆ, ಅವಾಗೆಲ್ಲ ಬೇಕು. ಸುಮಾರು ಕೆಲಸ ಇರ್ತಾವೆ ತಗೋರಿ.
ಅಷ್ಟು ಸಂತಿ ತಂದು ಈಗ ಮನಿ ಇಂಬಕತ್ತಲ್ಲ ಸ್ಟೋರ್ ರೂಮ್ ಅಂತ ಮಾಡ್ಸಕತ್ತೀವಲ್ಲ ಅಷ್ಟು ಸಂತಿ ತಂದು ಅದ್ರಾಗ ಹಾಕೊಂಡ್ಬಿಡೋಣಂತ ಪರಿಬೇಕಾರೆ ಒಟ್ಟು ಕೊಡು ಯಾರು ಬೇಡ ಅಂದ್ರೆ ಅದ್ರ ಉಳಿದಿದ್ದೆಲ್ಲ ನಮ್ಮ ತಂದು ಹಾಕೊಂಡ್ಬಿಡೋಣಂತ ಅಂದ್ರೆ ನಮ್ಗೆ ಒಂದು ಎಷ್ಟು ದಿನ ಅಷ್ಟು ದಿನ ತಿನ್ನಕತ್ತೈತಿ ಆಮೇಲೆ ಅದೆಲ್ಲ ತೊಗೊಂಬಂದು ಅಂಗಡಿ ಅಡ್ವಾನ್ಸ್ ನಾವು ಖಾಲಿ ಮಾಡ್ತೇವೆ ಅಂತೇಳಿ ಅಂಗಡಿ ಅಡ್ವಾನ್ಸ್ ಇಸ್ಕೊಂಡ್ಬಿಡ್ರಿ ಅವತ್ತೇ ಹೇಳಿತ್ತು ಅವಂಗ ಅವ್ ಏನು ಬಾಡಿಗೆ ಮುರ್ಕೊಂಡ ಏನೋ ಸುಡ್ಗಾಡೋದ್ರಾಗ ಸಂತಿ ಸಾಮಾನು ಇಟ್ಟಿದ್ದಕ್ಕೆ ನೀವು ಸುಮ್ಮನೆ ಆಗ್ಬಿಟ್ರಿ ಎಲ್ಲ ತೊಗೊಂಬಂದಿಟ್ಟು ಮೊದ್ಲು ಅದನ್ನ ಇಸ್ಕೊಂಡ್ಬಿಡ್ರಿ ಅದು 50,000 ಮತ್ತೆ ನಮ್ಗೆ ಕೊಟ್ಟರೆ ಎದಕ್ಕೆ ಉಪಯೋಗ ಆಕತಿ ಅದು ಎಷ್ಟೆಷ್ಟು ಬಡ್ಡಿ ಹೋಗೈತೆ ಏನೋ ಯಾರಿಗೆ ಗೊತ್ತಿ ಬಾಡಿಗೆ ಹುಚ್ಚೂರು ಶಾಂತಿ ಆತದ ನಾವು ಅವತ್ತ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿದ್ರೆ ಇಷ್ಟು ತ್ರಾಸ ಹಾಕಿದ್ದಿಲ್ಲ ಇರ್ಲಿ ಈಗಾರ ಏನಾತ ತೊಗೊಂಬಂದು ಎಲ್ಲ ಹಾಕೊಂಡು ಅಡ್ವಾನ್ಸ್ ಇಸ್ಕೊಂಡ್ಬಿಡ್ತೀನಿ ತಗೋ ನಾ ಅರ್ಬಿ ಹೋಗಿಬೇಕಪ್ಪಿ ಭಾಂಡೆ ತಿಕ್ಬೇಕ ಮನ್ಯಾಗ ಜಗ್ಗದವ್ರಿಗೆ ಕೆಲಸ ನಾ ಬರ್ಲಿ ಹಂಗಾರ ನೀವು ಇರ್ರಿ ಆಯ್ತು ಗೌಡ್ರು ಬರೋ ಹೊತ್ತಾತ ನಾ ಅವ್ರ ಕೂಟ್ ಮಾತಾಡ್ಕೊಂಡು ಆಮೇಲೆ ಸಂಜೆಗೆ ಹೊತ್ತಾಗೆ ಬರ್ತೇನೆ ಅಂತ ನಾ ಹೋಗ್ತೀನಿ ನಿಮ್ಮ ಅಪ್ಪಗೆ ಫೋನ್ ಹಚ್ಚ ನಿಮ್ಮ ಅವ್ಗೆ ಹಚ್ಚ ಮತ್ತು ಹಳೆಯನ ಕರಿಬೇಕನ ಅಂತ ಕೇಳು ಹಂಗೇನಾರ ಅಂದ್ರೆ ಒಂದು ಮಾತು ಹೋಲತ್ತ ಕರಿತೀನಿ ಮತ್ತೇನು ಮಾಡೋದು ಆಯ್ತು ರೀ ಆದರೂ ಏನ ಅನ್ರಿ ನಾವು ನಮ್ಮ ಖಾನ್ದಾನಿಯರ ಜೊತೆಗೆ ಜಗಳ ಆದರೂ ನಾವು ಇಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಈ ಹೆಂಡತಿ ಮನೆಯವ್ರ ಜೊತೆಗೆ ಏನಾರ ಸ್ವಲ್ಪ ಕಿರಿಕ್ ಆತಂದ್ರೆ ಅವ್ರಿಗೆ ಈಗ ಹೆಂಡತಿಗೆ ಬೇಜಾರಾಕೈತೆ ಅಂತೇಳಿ ಗಂಡುಗಳು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಬಗ್ಲೆ ಬೇಕಾಗ್ಬಿಡ್ತೈತಿ ಅಲ್ಲ ಎಲ್ಲರೂ ಬಗ್ಗಲ್ಲ ಎಲ್ಲರ ಮುಂದೆ ಬಗ್ಗಲ್ಲ ಆದ್ರೆ ತಂದೆ ತಾಯಿಗಾರ ಒಂದು ಮಾತಿಗೆ ಮರ್ಯಾದೆ ಕೊಡಲೇಬೇಕಾಕತಿ ನಮ್ಮ ಮನೆಯವ್ರು ಕೂಟ ಜಗಳ ಮಾಡಿದ್ರು ಸುಮ್ಮನೆ ಇರ್ತೀವೋ ಮರ್ಯಾದಾಗ ಇವು ಭಾರಿ ಡೇಂಜರ್ ಇವು ಆತ ತಲೆ ಕೆಡಿಸ್ಕೊಬೇಡ ನಿಮ್ಮವ್ವ ನಾನು ಇಬ್ರು ಬರ್ತೀವಿ ಇಲ್ಲೇ ಅದಾಳ ಹೇಳ್ತೇನೆ ಅಪ್ಪ ಅವನ ಕೈ ಫೋನ್ ಕೊಡ್ತೀಯನ ಹೇಳನ ನಿನ್ ಮಗಳು ನಿನ್ ಕೂಟ್ ಮಾತಾಡ್ತಾಳಂತ ಕೊಡ್ಲ್ಯಾ ಫೋನ ನಾ ಯಾರ ಕೂಟ ಮಾತಾಡಕ್ ಒಲ್ಲೆ ನೀವ ಮಾತಾಡ ನಡ್ದೈತಿ ನೋಡ್ವಾ ಇಲ್ಲೇ ಅದಾಳ ನೀ ಏನ್ ತಲೆ ಕೆಡಿಸ್ಕೊಬೇಡ ನೀನ್ ಅಕ್ಕಿಗೂ ಬಾ ಅಂದಿ ಅಂತ ಅಕ್ಕಿಗೂ ಗೊತ್ತಾಗೈತಿ ಏನ ಬರ್ತೀವಿ ತಗೋ ಇಬ್ರು ಗಂಡ ಐತಿ ಬರ್ತೀವಿ ಅಪ್ಪ ಆತು ಬರ್ರಿ ಹಂಗಾರ ಬಂದು ಹೋಗ್ರಿಪ್ಪ ಒಟ್ಟು ಮನೆ ಕಟ್ಟು ಕಡೆ ನಾನು ಇವ್ರಿಬ್ರು ಆಗ್ಯವಿ ಒಂಚೂರು ನೀನು ಬಂದೆ ಅಂದ್ರೆ ಒಟ್ಟು ಏನಾಗತ್ತ ನೋಡ್ತಿ ಒಂಚೂರು ನನಗೂ ಒಟ್ಟು ಆಸರ ಇದ್ದಂಗೆ ಆಕತಿ ಅದಕ್ಕೆ ಒಂಚೂರು ಬಾಯಪ್ಪ ಆಮೇಲೆ ಆ ಮನೆ ಕಟ್ಟು ಹೊತ್ನಾಗ ಅವು ಏನಾರ ಪೂಜೆ ಗೀಜೆ ಇರ್ತಾವೆ ಕೆಲವೊಂದು ಗುದ್ಲಿ ಪೂಜೆ ಮಾಡ್ಸೀವಿ ಉಳಿದಿದ್ದು ಸಲಾಪ್ ಇಂದ್ರೆ ಏನು ಮಾಡ್ಬೇಕು ಎತ್ತ ಹೋಮ ಅಲ್ಲ ಒಟ್ಟು ಎಲ್ಲ ನೀವಿದ್ರೆ ನನಗೆ ಆಸರ ಆಕತಿ ಅದಕ್ಕೆ ಬರ್ರಿಪ್ಪ ಆಗ್ಲಿ ಬಾ ಬರ್ತೀವಿ ನೀನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಏನ ಬರ್ತೀವಿ ಹುಷಾರಿ ಇಡ್ಲೇವಾ ಫೋನ ನಿನ್ ಗಂಡ ಹೇಳಿ ಅಲ್ಲ ಇಲ್ಲಪ್ಪ ಈಗ ಹೇಳ್ಬೇಕು ಬರ್ತಾನೆ ಅಂದಾರ ಅಂತೇಳಿ ಅವರು ಕರಿ ನಿಮ್ಮಪ್ಪ ನಿಮ್ಮವ್ನ ಅಂತೇಳಿ ಅಂದ್ರೆ ಅದಕ್ಕೆ ಹಚ್ಚಿದೆಪ್ಪ ಅವ್ರಿಗೂ ಭಾಳ ಖುಷಿ ಅವನ್ ಕರಿ ನಿಮ್ಮ ಅವ್ವರಿಗೆ ಬೇಕಾದ್ರೆ ನಾನ ಕರಿಬೇಕು ಅನ್ನೋದಿದ್ರೆ ಹೇಳ ಬೇಕಾದ್ರೆ ನಾನ ಕರಿತೀನಿ ಅಂತ ಅಂದಾರಪ್ಪ ಅವನ್ ಕೇಳಪ್ಪ ಮತ್ತೇನು ಇವರ ಕರಿಬೇಕು ಅನ್ನೋದಾದ್ರೆ ಮತ್ತೆ ಕರಿತೀವಿ ಇಲ್ಲ ಅವ ಪಾಪ ನೀ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅವ್ರ ಕರಿಬೇಕಂತೇನಿಲ್ಲ ಮಗ ಇದ್ದಂಗೆ ಏನಾತ ಬರ್ತೀವಿ ತಗೋ ನಾವು ಇಬ್ರು ಗಂಡ ಆಯ್ತು ಬರ್ತೀವ ಇಡ್ಲವಾ ಇಡ್ತೇನೆ ನೋಡು ನಿನ್ ಮಗಳು ಫೋನ್ ಮಾಡಿದ್ಲು ಹಳೆ ಫೋನ್ ಹಚ್ಚಂದಿದ್ನಂತ ಅದಕ್ಕೆ ಏನ ಹೋಗುನ್ಲೇ ಬಿಡೋದ್ ಬೇಡ ಪಾಪ ಅಷ್ಟು ಪ್ರೀತಿಲೆ ಕರೆಯಾಕತ್ತಾವು ಮನಿ ಕಟ್ಟು ಕಡೆ ಇಬ್ರಾಗ್ಯವಪ್ಪ ಬಂದು ಹೋಗ್ರಿ ಏನಕತ್ತಾಳ ಏನ ನಾಳೆ ಬಿಡುದ್ ಬಿಟ್ಟು ಕೆಲಸ ಹೋಗಿ ಬರೋಣಂತ ನಾವಲ್ಲ ನೀವು ಬೇಕಾದ್ರೆ ಹೋಗ್ರಿ ಎದಕ್ಕೆ ಹಂಗೆ ಎಡ್ಸೊಕ್ ಮಾಡ್ತಿ ಹಳೆಯ ಪಾಪ ನಿಮ್ಮ ಹೋಗೇನ ನಾನ ಕರಿಬೇಕು ಅನ್ನೋದಿದ್ರು ಹೇಳ್ಬೇಕಾರ ಮತ್ತೆ ನಾನಾ ಬರ್ತೇನೆ ಬೇಕಾರೆ ಕರ್ಯಾಕ ಅಂತ ಗೊತ್ತನ ಇದಕ್ಕಿಂತ ಇನ್ನೇನ್ ಹೇಳ್ಬೇಕ್ಲಿ ನೋಡು ಇವತ್ತೆಲ್ಲ ನಾಳೆ ಅವ್ರ ಆಸರ ನಮಗ್ ಬೇಕಾಕತಿ ನಮ್ಮ ಆಸರ ಅವ್ರಿಗೆ ಬೇಕಾಗಲ್ಲ ಅವ್ರು ಇನ್ನೂ ಸಣ್ಣರದಾರ ನಾವು ವಯಸ್ಸಾದವ್ರು ನಮ್ಗ ಹಿಂದ ಮುಂದ ಮಕ್ಕಳು ಮರಿ ಯಾರು ಇಲ್ಲ ಇರೋದೊಂದು ಮಗಳು ಏನ ಅದಕ್ಕೆ ಕೊಟ್ಟೇವಿ ಅವನ ಮಗ ಅವನ ಹಳೆಯ ಈಗ ಚಂದಾಗಿ ಅವ್ರ ಕೂಟ ನಡ್ಕೊಂಡ್ವಿ ಅಂದ್ರೆ ನಾಳೆ ನಮ್ಮ ಸಾಯಿ ಕಾಲಕ್ಕೆ ಒಂದಿಟ್ಟು ಬಂದು ನೋಡ್ತಾರ ನೀ ಹಿಂಗ ಅಡ್ಸಟ್ಟದಂದ್ರ ನೋಡು ಇಬ್ರು ಒಬ್ರಿಗೊಬ್ರು ಬಿದ್ದು ಸಾಯ್ಬೇಕಾಕತಿ ವಿಚಾರ ಮಾಡು ಮಗಳದಾಳ್ಲಿ ಮಗಳು ಮತ್ತೆ ಅಕ್ಕಿನ ಬಿಟ್ಟು ಇನ್ ಯಾರದಾರ ನಮ್ಗೆ ಹೇಳಿ ನೀನ ನೋಡೋಣ ನಮಗಿರೋ ಹಣ ಆಸ್ತಿಯರ ನಾವ್ ಯಾರಿಗೆ ಕೊಡ್ತೀವಿ ಇರೋದು ಏಟ 6 ಕಾಸಾಗ್ಲಿ 3 ಕಾಸಾಗ್ಲಿ ನಾವು ಅವ್ರಿಗೆ ಕೊಡ್ಬೇಕಲ್ಲ ಅದನ್ನ ಏನ ಅದಕ್ಕೆ ಅರ್ಥ ಮಾಡ್ಕೊ ಅವರು ತಂದೆ ತಾಯಿ ಗತೆ ಮನಸ್ನ್ಯಾಗ ಅನ್ಕೊಂಡ ಫೋನ್ ಹಚ್ಚಿ ಕರ್ದಾರ ನಾವು ಹೋಗ್ಬೇಕಾಕತಿ ಕರ್ದಾಗೂ ಹೋಗ್ಲಿಲ್ಲ ಅಂದ್ರೆ ಅದು ನಮ್ ಸೊಕ್ಕಕತಿ ಅರ್ಥ ಮಾಡ್ಕೊ ಆಯ್ತು ಬರ್ತೇನೆ ತಗೋರಿ ಬೇಡ ಅಂದ್ರೆ ನೀವೆಲ್ಲಿ ಬಿಡ್ತೀರಿ ಏನಪ್ಪ ಒಟ್ಟು ನಾನ ಜಗಳ ಮಾಡಿ ನಾನ ಬಗ್ಗೆ ಹೋದಂಗೆ ಅಕ್ಕತಿ ಒಂದಳತಿ ಆಯ್ತು ಬರ್ತೇನೆ ತಗೋರಿ ಹೋಗೋಣ ಅದ್ರಾಗ ಸೋಲು ಗೆಲುವು ಅನ್ನಕರ ಏನೈತಿ ನೀನೇನು ಯಾರದ್ರ ಮೇಲೆ ಯುದ್ಧ ಕೊಂಟಿಯನ ಕಳ್ದಾರ ಹೋಗಿ ಬರೋಣ ಇದ ಒಂದ್ ಸಂದರ್ಭ ಒಂದಾಗಾಕ ಮನಸ್ಸುಗಳು ಸರಿ ಆಗಾಕ ಪ್ರೀತಿ ವಿಶ್ವಾಸ ಬೆಳೆಸ್ಕೊಳಕ ಏನ ನೀನ್ ಅಂತೀಯಲ್ಲ ಹೊಳ್ಳ ಬೆಳ್ಳ ನಮ್ಮ ಅಕ್ಕಂಗ್ಯಾರ ಹಳ್ಯಾಗಳು ಹಂಗದಾರ ನಮ್ಮ ಕಾಂದಾನ್ಯಾಗ ಹಿಂಗದಾರ ಅಂತೇಳಿ ಈಗ ಹೋಗಿ ಮನಿ ಕಟ್ಟು ಕಡೆ ನಂದು ನಿಂದು ನಮ್ಮ ಹಳೆ ಅಂದ ಮಗಳದು ಒಂದು ಫೋಟೋ ಸ್ಟೇಟಸ್ ಇಡುನು ಏನ ಆ ಸ್ಟೇಟಸ್ ನೋಡಿ ಹೊಟ್ಟ್ಯಾಗ ಬೆಂಕಿ ಬಿಡ್ಬೇಕು ಅವ್ರಿಗೆ ಮನಿ ಹೆಂಗ್ ಕಟ್ತಾದೇವ್ ಹಂಗಂಗ್ ವಿಡಿಯೋ ಮಾಡಿ ಹಾಕ್ಬೇಕು ಚಂದೆ ಪೂಜೆ ಪುನಸ್ಕಾರದ್ದು ಹಾಕಬೇಕು ಫೋಟೋ ಸ್ಟೇಟಸ್ ಇಡಬೇಕು ಅವೆಲ್ಲ ಇಡಾಕತ್ತಿ ನೀ ಅಂದೆಲ್ಲೊಮ್ಮೆ ಹೊಟ್ಟಿ ಉರ್ಕೊಂಡು ನಂಬರ್ ಡಿಲೀಟ್ ಮಾಡ್ಬೇಕ್ರಿ ಅವ್ರ ಅಂತೇಳಿ ಹಂಗಾಕತ್ ನೋಡು ಅರ್ಥ ಮಾಡ್ಕೋ ನಾವು ನನ್ನ ಮಗಳು ಏನಿಲ್ದಂಗದಾಳ ಅಂತ ತಿಳ್ಕೊಂಡಿರ್ತಾರ ಅವ್ರು ಏನಿಲ್ಲ ಎಲ್ಲ ಐತೈತಿ ಅಂತೇಳಿ ಅಂತ ತೋರಿಸ್ಬೇಕು ಆಯ್ತು ನೀವು ಹೇಳೋದು ಬರೋಬ್ಬರಿನೇ ಸರಿ ಹಂಗಾರೆ ಸರಿ ಹೋಗೋಣ ನಾಳೆ ಹೋಗೋಣ ತಗೋರಿ ಬೆಳಗ್ಗೆ ದೌಡು ಹೋಗ್ಬಿಡೋಣ ಹಂಗಾರೆ ಅಂತೂ ಈಗಾರ ಹೂ ಅಂದೆಲ್ಲ ಒಟ್ಟು ಏನಾರ ಅಡಿಗೆ ಪಡಿಗೆ ಮಾಡ್ಕೊಳ್ಳಿ ವ್ಯವಸ್ಥೆ ಮಾಡ್ಕೊ ಬೆಳಗ್ಗೆ ಹಂಗ ಹೋಗಕ ಹಂಗಲ್ಲ